ಆಣೆ ಪ್ರಮಾಣ ಪಾಲಿಟಿಕ್ಸ್ ಬೆನ್ನಲ್ಲೇ ಈಗ ದೆಹಲಿಯತ್ತ ವಿಜಯೇಂದ್ರ ಮುಖ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಯಾಗೋದಕ್ಕೆ ದೆಹಲಿಗೆ ತೆರಳಿದ ರಾಜ್ಯಾಧ್ಯಕ್ಷ ಪರಿಷತ್ತು ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಅಭ್ಯರ್ಥಿಗಳನ್ನು ಇಳಿಸಿದ್ದ ಬಿಜೆಪಿ ಪರಿಷತ್ತು ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರ ಚರ್ಚೆ, ವರಿಷ್ಠರ ಜೊತೆ ಚರ್ಚೆ ನಡೆಸಲಿರುವ ಬಿವೈ ವಿಜಯೇಂದ್ರ ಎರಡು ಅಭ್ಯರ್ಥಿಗಳು ಗೆದ್ಕೊಂಡಿದ್ರು. ಅಡ್ಡ ಮತದಾನ ದಿನವೇ ಮಾಹಿತಿ ಪಡೆದಿದ್ದ ಹೈಕಮಾಂಡ್, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕೂಡ ಮಾಹಿತಿ ಪಡೆದಿದ್ರು. ವರಿಷ್ಠರ ಭೇಟಿಗೆ ಇವತ್ತು ದೆಹಲಿಗೆ ತೆರಳಲಿದ್ದಾರೆ ವಿಜಯೇಂದ್ರ. ಮಧ್ಯಾಹ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಡೆಲ್ಲಿಗೆ ಹೋಗ್ತಾರೆ. ಎರಡು ಅಭ್ಯರ್ಥಿಗಳನ್ನು ಇಳಿಸಿದ್ರು. ಆ ಎರಡು ಅಭ್ಯರ್ಥಿಗಳು ಕೂಡ ಗೆದ್ರು, ಆದರೆ ಕ್ರಾಸ್ ವೋಟಿಂಗ್ ಆಗಿತ್ತು. ವಿಜಯೇಂದ್ರ ಬಿಜೆಪಿ ಪಕ್ಷದಲ್ಲಿರಲಿಲ್ಲ, ಉಚ್ಚಾಟನೆಯಾಗಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರು ಕೂಡ ಬಿಜೆಪಿಯಲ್ಲಿಲ್ಲ, ಉಚ್ಚಾಟಿತ ಶಾಸಕ. ಇನ್ನು ಹೆಬ್ಬಾರು ಅವರು ಕೂಡ ಉಚ್ಚಾಟಿತ ಶಾಸಕರೇ. ಈ ಮೂರು ಶಾಸಕರ ಪೈಕಿ ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ? ಬಸನಗೌಡ ಪಾಟೀಲ್ ಯತ್ನಾಳು ವಿಧಾನಸೌಧದ ಮೊಗಸಾಲೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾನು ತಾಯಿಗೆ ಅವಮಾನ ಮಾಡೋದಿಲ್ಲ ಅಂತ. ಉಂಡು ತಟ್ಟೆಗೆ ಅದೇನೋ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಒಂದು ಅರ್ಥದಲ್ಲಿ ನಂಬಿದ್ದ ಬಿಜೆಪಿ ಈ ಇಬ್ಬರನ್ನ ನಂಬಿರಲಿಲ್ಲ. ಎಸ್.ಟಿ. ಸೋಮಶೇಖರ್ ಜೊತೆಗೆ ಹೆಬ್ಬಾರು ನಂಬೋದಕ್ಕಿಂತಲೂ ಹೆಚ್ಚಾಗಿ ಇಬ್ಬರು ಕೂಡ ಅಧಿಕೃತವಾಗಿ ಹೇಳ್ಕೊಂಡ್ರು, ನಾವು ಕಾಂಗ್ರೆಸ್ಸಿಗೆ ಮತ ಹಾಕೋದು ಅಂತ ಹೇಳಿ. ಸರಿ, 4 ಮತಗಳು ಅಡ್ಡ ಮತದಾನ ಆಗಿದೆ. ಇನ್ನೊಬ್ರು ಯಾರು? ಇದೊಂದು ರಹಸ್ಯ ಮತದಾನ, ಗೌಪ್ಯವಾಗಿ ನಡೀತಾವೆ. ಬಲಗೈಯಲ್ಲಿ ವೈಟ್ ಬ್ಯಾಲೆಟ್ ಪೇಪರು, ಎಡಗೈಯಲ್ಲಿ ಪೆನ್ನು, ಅದನ್ನು ಬಲಗೈಗೆ ತಗೊಂಡು ಒಂದು ವೋಟ್ ಹಾಕಿ ಬ್ಯಾಲೆಟ್ ಬಾಕ್ಸಿಗೆ ಹಾಕೋದು. ಈ ಗೌಪ್ಯ ಮತದಾನ ಯಾರಿಗೆ ಹಾಕಿದ್ದಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ನೆಟ್ವರ್ಕ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ, ಯಾರ ಜೋಬಲ್ ಮೊಬೈಲ್ ಇದೆ ಅನ್ನೋದು ಗೊತ್ತಾಗಲ್ವಲ್ಲ. ಹಾಗೇನೆ ಕ್ರಾಸ್ ವೋಟಿಂಗ್ ಯಾರಿಗೆ ಮಾಡಿದ್ದಾರೆ ಅನ್ನೋದು ಅರ್ಥ ಆಗೋದಿಲ್ಲ. ಅದು ನೀವು ಎಂತಹದ್ದೇ ವೈಜ್ಞಾನಿಕ ಮಾರ್ಗಗಳನ್ನು ಹುಡುಕಿದ್ರು ಕೂಡ ಸಾಧ್ಯ ಇಲ್ಲ. ಹಾಗಾಗಿನೇ ಬಿಜೆಪಿ ಮಂಜುನಾಥನ ಮೊರೆ ಹೋಗಿದ್ದು. ಮೊಗಸಾಲೆಯಲ್ಲಿ ಸುಳ್ಳು ಹೇಳ್ತಾರೆ ರಾಜಕಾರಣಿಗಳು, ಪಡಸಾಲೆಯಲ್ಲೂ ಸುಳ್ಳು ಹೇಳ್ತಾರೆ, ಆದರೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಸುಳ್ಳು ಹೇಳಲಾರರು ಅನ್ನುವಂಥ ಇರಾದೆ ಇವರದ್ದು. ಆದರೆ ಇವತ್ತಿನ ಕಾಲದಲ್ಲಿ ಯಾರನ್ನ ಎಲ್ಲಿ ನಂಬ್ತೀರಿ? ಮಂಜುನಾಥನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿ ಹೊರಗೆ ಬಂದು ಮಂಜುನಾಥ ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳಿದ್ರೆ ಮುಗಿದೋಯ್ತು. ಕಾರಣ ದೇವರು ಕರುಣಾಮಯಿ. ಈ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಸೊ ಈಗ ಈ ಎಲ್ಲ ಡೆವಲಪ್ಮೆಂಟ್ಗಳ ಬೆನ್ನಲ್ಲೇ ದೆಹಲಿಗೆ ಹೊರಟಿದ್ದಾರೆ. ದೆಹಲಿಗೆ ವಿಜಯೇಂದ್ರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೈಕಮಾಂಡ್ ಭೇಟಿಯಾಗೋದಕ್ಕೆ ದೆಹಲಿಗೆ ತೆರಳಿದ ರಾಜ್ಯಾಧ್ಯಕ್ಷ ಜೊತೆಗೆ ಪರಿಷತ್ತು ಚುನಾವಣೆಯಲ್ಲಿ ಏನು ಅಡ್ಡ ಮತದಾನ ವಿಚಾರ ನಡೆದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರಿಷ್ಠರ ಜೊತೆಯಲ್ಲಿ ಚರ್ಚೆ ನಡೆಸಲಿರುವಂತಹ ಬಿವೈ ವಿಜಯೇಂದ್ರ. ಅಡ್ಡ ಮತದಾನದ ದಿನವೇ ಮಾಹಿತಿ ಪಡೆದಿದ್ದ ಹೈಕಮಾಂಡು. ಇನ್ನು ನ್ಯಾಷನಲ್ ಪ್ರೆಸಿಡೆಂಟ್ ನಿತಿನ್ ನಬೀನ್ ಕೂಡ ಮಾಹಿತಿಯನ್ನು ಪಡೆದಿದ್ರು. ವರಿಷ್ಠರ ಭೇಟಿಗೆ ಇವತ್ತು ದೆಹಲಿಗೆ ತೆರಳಲಿದ್ದಾರೆ ಬಿವೈ ವಿಜಯೇಂದ್ರ ಜೊತೆಗೆ ಆರ್ ಅಶೋಕ್. ಇಬ್ಬರಿಗೂ ಕೂಡ ಇದು ಸವಾಲೆ. ಸಮನ್ಸ್ ಕಳಿಸ್ಕೊಟ್ಟಿದ್ರು ನಿತಿನ್ ನಬೀನ್, ನಿಮ್ಮ ಅಧಿಕಾರ ಅವಧಿಯಲ್ಲಿ ಏನೇನು ಅಧ್ವಾನಗಳು ನಡೀತಾ ಇದ್ದಾವೆ, ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ, ಎರಡನೇ ಪ್ರಬಲ ಪಕ್ಷ ಅಂತ ಕರೆಸ್ಕೊತೀರಿ ಕರ್ನಾಟಕದಲ್ಲಿ, ನಿಮ್ಮ MLAಗಳನ್ನು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಉಗುದು ಉಪ್ಪಿನಕಾಯಿ ಹಾಕಿದ್ರು. ಅದಾದ ನಂತರ ವಿಜಯೇಂದ್ರ ಗಾಬರಿಲಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಗೆ CT ರವಿ ಅವರನ್ನೇ ನಾಯಕನನ್ನಾಗಿ ಮಾಡಿ ಕಂಡುಹಿಡೀರಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಏನಾಗುತ್ತೋ ಏನೋ, ಒಟ್ಟಾರೆ ದೆಹಲಿಗೆ ಹೋಗ್ತಾ ಇದ್ದಾರೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ.